ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನಮ್ಮ ಮಾವ ಮನೆ ಗೃಹ ಪ್ರವೇಶದ ವಿಡಿಯೋ ಆಗಿರುತ್ತೆ. ಇದೇ ನೋಡಿ ನಮ್ಮ ಮಾವ ಅವ್ರ ಮನೆ. ನೋಡಿ ಅಲ್ಲಿ ನಿಂತಿರೋರೆ ನಮ್ಮ ಮಾವ, ಇವರೇ ನಮ್ಮ ಮಾವ. ಇವ್ರ ಮನೆ ಗೃಹ ಪ್ರವೇಶನೇ. ಮತ್ತು ನಮ್ಮ ಅಣ್ಣ ಮತ್ತು ಇನ್ನು ಯಾರು ತುಂಬ ಜನ ರಿಲೇಟಿವ್ಸ್ ಎಲ್ಲ ಬಂದಿದ್ದರು ಮಾರ್ನಿಂಗ್ ಪೂಜೆಗೆ. ಮಾರ್ನಿಂಗೇ ಗೃಹ ಪ್ರವೇಶ ಎಲ್ಲ ಮುಗ್ದಿತ್ತು. ಈಗ ಸತ್ಯನಾರಾಯಣ ಪೂಜೆಗೆ ಎಲ್ಲ ರೆಡಿ ಮಾಡ್ತಿದ್ರು. ಅಷ್ಟೊತ್ತಿಗೆ ನಾವೆಲ್ಲ ರೆಡಿ ಆಗ್ತಿದ್ವಿ. ರೆಡಿಯಾಗಿ ಬರೋಷ್ಟೊತ್ತಿಗೆ ಎಲ್ಲ ಪೂಜೆಗೆ ರೆಡಿ ಮಾಡ್ತಿದ್ರು. ಸತ್ಯನಾರಾಯಣ ಪೂಜೆಗೆ ಅವರು ನಮ್ಮ ಚಿಕ್ಕಮ್ಮ ಮತ್ತು ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ಅಜ್ಜಿ ಎಲ್ಲಗೆ ಪೂಜೆಗೆ ರೆಡಿ ಮಾಡ್ಕೊಬರಲಿ, ಅಷ್ಟರಲ್ಲಿ ಸ್ವಲ್ಪ ಮೇಲೆ ಹೋಗಿ ಸ್ವಲ್ಪ ಕ್ಲಿಪ್ಸ್ ತೊಗೊಳ್ಳೋಣ ವೀಡಿಯೋದು ಅಂತ ಅಂದ್ಬಿಟ್ಟು, ವೀಡಿಯೋಗೆ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಅಷ್ಟೊತ್ತಿಗೆ ಮೇಲೆ ಹೋದೆ ಅಷ್ಟೊತ್ತಿಗೆ ನಮ್ಮ ಅಕ್ಕ ನೋಡಿದ್ರೆ ಇನ್ನೊಂದು ಸಾರಿ ಚೇಂಜ್ ಮಾಡಿಕೊಂಡು ರೆಡಿಯಾಗಿ ಕೆಳಗಡೆ ಬರ್ತಿದ್ರು ಮನೆಗೆ. ನೋಡಿ ಇದೂ 2 BHK ಮನೆಯೇ. ಮೇಲೆ ಇರೋದು ಎರಡೂ ರೆಂಟಿಗೆ ಕೊಟ್ಬಿಟ್ಟಿದ್ದಾರೆ ಆಲ್ರೆಡಿ. ಗೃಹಪ್ರವೇಶ ಎಲ್ಲ ಮುಗಿದ್ಮೇಲೆ ಅವರು ಬರ್ತಾರೆ. 2 ಮನೆಯೂ 2 BHKನೇ. ಬಾಡಿಗೆ ಮನೆ ಅಂತ ಕಾಂಪ್ರಮೈಸ್ ಆಗೋಷ್ಟೇ ಇಲ್ಲ, ಅಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಮನೆ ಮಾತ್ರ. ಇವರು ನಮ್ಮ ಅಣ್ಣ ಮಗ, ಮತ್ತು ಇವ್ರು ಯಾರೋ ಫಂಕ್ಷನಿಗೆ ಬಂದಿರೋ ಅವ್ರ ಮಗ ಇರ್ಬೋದು. ಇದು ಆದಮೇಲೆ ಇದು ನೋಡಿ ಮತ್ತು ನಮ್ಮ ಅಕ್ಕ ಮಗ ಅವನು ವೀಡಿಯೋ ಮಾಡ್ಕೊತಿದ್ದ. ಅವನದು ಇನ್ಸ್ಟಾಗ್ರಾಮ್ ID ಇದೆ, ಕಾಲ್ ಮಿ ಜೈದೀಪ್ ಅಂತ. ಒಂದ್ಸಲಿ ನೋಡಿ, ಅವನು ಅಪ್ಲೋಡ್ ಮಾಡಿರ್ತಾನೆ ಗೃಹ ಪ್ರವೇಶ ವೀಡಿಯೋಸ್ನ. ಹಾಗೆ ಮೇಲೆ ಹೋಗ್ತಿದ್ರೆ ಟಾಪ್ ಫ್ಲೋರಲ್ಲಿ ಒಂದು ಮನೆ ಇದೆ. ಅದು ಹಾಲು ಕಿಚನ್ ಅಷ್ಟೇ ಇರೋದು. ಆದರೂ ಕಿಚನ್ ಅದು ತುಂಬ ದೊಡ್ಡದಾಗಿದೆ. ಟಾಪ್ ಫ್ಲೋರಲ್ಲಿರೋ ಮನೆ ಮತ್ತು ಸಖತ್ತಾಗಿದೆ. ನನಗೆ ತುಂಬ ಇಷ್ಟ ಆಯಿತು. ಅದು ಕಿಚನ್ ಆಗಿರ್ಬೋದು, ಹಾಲ್ ಆಗಿರ್ಬೋದು, ಟಾಪಲ್ಲಿ ಪ್ಲೇಸೇ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಎಲ್ಲ ವೀಡಿಯೋ ಎಲ್ಲ ಮಾಡಿಕೊಂಡು ಹಾಗೆ ನೋಡಿ ಇದು ಬಂದುಬಿಟ್ಟು ನಮ್ಮಮ್ಮ ಅವರ ತವ್ರ ಮನೆ. ಅಂದರೆ ನಮ್ಮಮ್ಮ ಹುಟ್ಟೂರು ಬಂಗಾರಪೇಟೆ ಹತ್ರ ಬೆಂಗನೂರು ಅಂತ ಊರು. ನಮಗೆ ತುಂಬ ಮೆಮೊರೀಸ್ ಇದೆ. ಯಾಕಂದರೆ ನಾವು ತುಂಬ ಬೆಳೆದಿದ್ದು, ದೊಡ್ಡವರಾಗಿದ್ದು, ತುಂಬ ಟೈಮ್ ಸ್ಪೆಂಡ್ ಮಾಡಿರೋದಂದರೆ ಇದೇ ಊರಲ್ಲಿ. ಈ ಊರಿಗೂ ನಮಗೂ ತುಂಬ ಎಮೋಷನ್ಸ್ ಅನ್ನೋದು ತುಂಬ ಇದೆ. ನಾವು ನಮ್ಮ ಡ್ಯಾಡಿ ರಿಲೇಟಿವ್ಸ್ಗಿಂತ ಜಾಸ್ತಿ ನಮ್ಮ ಮಮ್ಮಿಯವ್ರ ರಿಲೇಟಿವ್ಸಲ್ಲೇ ಜಾಸ್ತಿ ಇರೋದು. ಅದರಿಂದ ನಮಗೂ ಇವ್ರಿಗೂ ತುಂಬ ರಿಲೇಟಿವ್ಸ್ ತುಂಬ ಇದ್ದಾರೆ. ಅದೇ ಥರ ಕನೆಕ್ಷನ್ಸ್ ಅನ್ನೋದು ಕೂಡ ತುಂಬ ಚೆನ್ನಾಗಿದೆ ನಮಗೆ. ನೋಡಿ ಇದನ್ನು ಬಾಡಿಗೆಗೆ ಕೊಟ್ಟಿರೋ ಮನೆಯೇ. ನಾವು ನಮ್ಮ ಮನೆಯಲ್ಲಿ ಮಕ್ಕಳನ್ನ ಊಟಕ್ಕೆ ಕರೆಯೋಣ ಅಂತಂದರೆ ಎಲ್ಲಿದ್ದಾರೆ ಯಾರೂ ಇಲ್ಲ ಅಂತ ನೋಡಿದ್ರೆ ಎಲ್ಲ ಬಂದು ಮೇಲೆ ರೂಮಲ್ಲಿ PUBG ಆಡ್ಕೊಂಡು ಕೂತಿದ್ರು. ಡೋರು ಎಷ್ಟೊತ್ತಿಂದ ಲಾಕ್ ಮಾಡ್ತಾಯಿದ್ದೀವಿ ನಾನು ಮತ್ತು ನಮ್ಮ ಮಗ. ಬಾಕ್ಲೆ ತೆಗ್ದು ಆಮೇಲೆ ನೋಡೋದು ಏನು ಮಾಡ್ತವ್ರೆ ಅಂತಂದರೆ ಎಲ್ಲ ಫೋನುಗಳು ಎತ್ಕೊಬಂದು ರೂಮಲ್ಲಿ ಕುತ್ಕೊಂಡು PUBG ಆಡ್ತಾಯಿದ್ರು. ಮತ್ತು ಅವರೆಲ್ಲ ನಡೀರೋ ಊಟಕ್ಕೆ ಅಂತ ಹೇಳಿ ಸಾಕಾಗೋಯ್ತು. ಊಟಕ್ಕೆ ಕರ್ಕೊಂಡು ಹೋದ್ವಿ. ಆಮೇಲೆ ನೋಡಿ ಎಲ್ಲ ನಿಲ್ತಿದ್ರು. ಮತ್ತು ಪೂಜೆ ಮಾತ್ರ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನಾವು ಪೂಜೆ ಮಾಡೋಕ್ಕೆ ಹೊಸಕೋಟೆ ಕಡೆಯಿಂದ ಕರೆಸಿದ್ವಿ. ಪರವಾಗಿಲ್ಲ, ಆಚಾರಿಗಳು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಪೂಜೆ ಮಾತ್ರ. ದೇವರ ಅಲಂಕಾರ ಅಂತೂ ಸಖತ್ತಾಗಿತ್ತು, ಹೇಳೋ ಅಷ್ಟೇ ಇಲ್ಲ. ನೀವೇ ನೋಡಿ ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ. ಹಾಗೆ ಊಟದ ಕಡೆ ಹೋದರೆ ಊಟದಲ್ಲಿ ಏನೇನು ಸ್ಪೆಷಲ್ ಮಾಡಿಸಿದ್ರು ಅಂತ ನೀವೇ ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ವಿ. ಒಂದು ಫಂಕ್ಷನ್ ಮಾಡ್ತೀವಿ ಅಂದರೆ ಎಷ್ಟು ಖುಷಿ ಇರುತ್ತಲ್ಲ. ಯಾಕಂದರೆ ತುಂಬ ರಿಲೇಟಿವ್ಸ್ ಎಲ್ಲ ಬರ್ತಾರೆ, ಎಲ್ಲ ಒಂದು ಸೇರ್ತೀವಿ. ನೋಡಿ ಅವರೇ ನಮ್ಮಮ್ಮ ಅನ್ನೋದು ತುಂಬ ಖುಷಿಯಿಂದ ನೋಡ್ಕೊಳ್ಳೋ ಒಂದು ಇದು ಅಲ್ವಾ. ಸಖತ್ ಇಷ್ಟ ಆಯಿತು ನನಗಂತೂ. ಊಟಕ್ಕೆ ಬಾಳೆ ಎಲೆ ಹಾಕಿ ವಾಟರ್ ಬಾಟಲ್ ಕೊಡ್ತಿದ್ದಾರೆ. ಅಲ್ಲಿ ನಮ್ಮ ಅಣ್ಣ ಯಾರಿಗೇನು ಬೇಕು ಅಂತ ನೋಡ್ಕೊತಿದ್ರು. ಊಟ ಅಂತೂ ಸಖತ್ತಾಗಿತ್ತು, ಹೇಳೋ ಅಷ್ಟೇ ಇಲ್ಲ. ಇನ್ನೊಂದು ಇದೇ ಹೇಳೋಂಗಿಲ್ಲ. ಯಾರನ್ನೂ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಡೀಟೇಲ್ಸ್ ಸಿಕ್ಕಿದ್ರೆ ನಾನು ಹಾಕ್ತೀನಿ ಅವ್ರದ್ದು. ಪಾಯಸ ಅಂತೂ ಸಖತ್ತಾಗಿ ಮಾಡಿದರು. ಪಾಯಸ ಮತ್ತು ಪಲಾವ್, ಡ್ರೈ ಜಾಮೂನ್ ನನಗೆ ತುಂಬ ಫೇವ್ರೇಟ್ ಆಗೋಯಿತು. ಮತ್ತು ನಿನ್ನೆ ನೈಟ್ಗೆ ಬೇಳೆ ಸಾಂಬಾರು ಮತ್ತು ರೈಸ್ ಮಾಡಿಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಒಂದು 3-4 ಥರ ಪಲ್ಯ ಮಾಡಿಸಿದ್ವಿ. ಪಾಯಸ, ಹಪ್ಳ, ಬಜ್ಜಿ, ಪಲಾವ್, ಮೊಸರು ಬಜ್ಜಿ, ವೈಟ್ ರೈಸ್, ರಸಮ್, ಹೋಳಿಗೆ, ಜಾಮೂನ್, ಇನ್ನೂ ತುಂಬ ಥರ ವೆರೈಟೀಸ್ ಎಲ್ಲ ಇತ್ತು. ರಸಮ್ಮು, ಮಜ್ಜಿಗೆ, ಬಜ್ಜಿ, ಉಪ್ಪಿನಕಾಯಿ, ಉಪ್ಪು, ಈ ಥರ ಎಲ್ಲ ತುಂಬ ಚೆನ್ನಾಗಿತ್ತು. ನೋಡಿ ನಮ್ಮ ಅಣ್ಣ ಮಗ ಫೋಸ್ ಕೊಡ್ತಾವನೆ ವೀಡಿಯೋ ಮಾಡ್ತಾಯಿದ್ರೆ. ಅವನಿಗೆ ವೀಡಿಯೋದಲ್ಲಿ ಕಾಣಿಸ್ಕೊಳ್ಳೋದು ಅಂತಂದರೆ ತುಂಬ ಇಷ್ಟ. ನಾವು ಸುಮ್ಮನಿದ್ರೂ ಅತ್ತೆ ಲಾಗ್ ಮಾಡೋಣ ಅಂತ ತಲೆ ತಿಂತಿರ್ತಾನೆ ಎಲ್ಲರಿಗೂ. ಹೋಳಿಗೆ ಅಂತೂ ಸಖತ್ತಾಗಿ ಮಾಡಿದರು. ಅವತ್ತು ತಿನ್ನೋದಕ್ಕಿಂತ ಮಾರನೇ ದಿನ ಮಾರ್ನಿಂಗ್ ತಿಂದ್ವಿ. ಅವಾಗ ಸಖತ್ತಾಗಿತ್ತು, ಒಂಥರ ಡಿಫ್ರೆಂಟ್ ಟೇಸ್ಟೇ ಆಗೋಗಿತ್ತು ಅದು. ನಂಗೆ ಸಖತ್ ಇಷ್ಟ ಆಯಿತು. ಆಮೇಲೆ ಇವಣ್ಣ ಅಂತೂ ತುಂಬ ಫ್ರೆಂಡ್ಲಿಯಾಗಿ ಎಲ್ಲರಿಗೂ ಮಾತಾಡ್ಕೊಂಡು ಊಟ ಬಡಿಸ್ತಿದ್ರು. ಊಟ ಅಂತೂ ಚೆನ್ನಾಗಿ ಮಾಡಿಕೊಟ್ಟಿದ್ರು. ನಮ್ಮ ದೊಡ್ಡ ಮಾವನ ಮಗ ನಾವೆಲ್ಲ ಅಲ್ಲೆಲ್ಲರೂ ಮೇಲೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದ. ಇಷ್ಟ ಆದರೆ ನೋಡಿ ಕಾಲ್ ಮಿ ಜೈದೀಪ್ ಅಂತ ಕಾಫಿ ಸಿಕ್ಕೊಂಡು ಅಲ್ಲೇ ಇದೆ ನೋಡಿ. ಹಾಡಿಗೆ
ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ನೋಡಿದ್ರೆ ಇಲ್ಲೆಲ್ಲ ಚಿಟ್ ಮಾಡ್ಕೊಂಡು ಕೂತಿದ್ವಿ ಎಲ್ಲರೂ. ಫಂಕ್ಷನ್ ಎಲ್ಲ ಆದಮೇಲೆ ನೋಡಿದ್ರೆ ಮಕ್ಕಳು ಆಟ ಆಡ್ತಿದ್ರು, ಎಲ್ಲರೂ ನಾವೆಲ್ಲ ಕುತ್ಕೊಂಡು ಹಂಗೆ ಮಾತಾಡ್ಕೊಂಡು ಕೂತಿದ್ವಿ. ಹಂಗೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋ ಮಾಡ್ಕೊಳ್ತಾ ಇದ್ದೆ. ಇವ್ರು ಬಂದು ನನ್ನ ತಂಗಿ ಕವಿತಾ ಅಂತ. ನಮ್ಮ ಹಸ್ಬೆಂಡು ಮತ್ತು ನಾನು ತುಂಬ ಚೆನ್ನಾಗಿ ಕಾಣ್ತಿದ್ವಿ, ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆ. ಅವರು ಎಂತೂ ಫುಲ್ ಖುಷಿಯಾಗಿ ಹೋಗಿದ್ದಾರೆ. ನಮ್ಮ ಅತ್ತೆ, ನಾನು, ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮಾವ ಮತ್ತು ನಮ್ಮ ಅಕ್ಕ, ಇವ್ರದ್ದೇ ಗೃಹ ಪ್ರವೇಶ ಇದ್ದಿದ್ದು. ಇವರು ನಮ್ಮ ಅಕ್ಕ, ನಮ್ಮ ಚಿಕ್ಕಮ್ಮ ಮಗಳು ಪ್ರೀತಿ ಅಂತ. ಇದರಲ್ಲಿ ನಾನು, ನಮ್ಮ ಹಸ್ಬೆಂಡು, ನನ್ನ ತಂಗಿರಿಬ್ಬರು ವೀಡಿಯೋ, ಮತ್ತು ನಮ್ಮ ಸಿಸ್ಟರ್ ಒಬ್ಬರು. ಇವರು ಫಂಕ್ಷನೆಲ್ಲ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಆರಾಮಾಗಿ ಚಿಟ್ ಮಾಡ್ಕೊಂಡು ಔಟ್ಸೈಡ್ ಕೂತಿದ್ವಿ ನಾವೆಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.